ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ ಗೈಸ್. ಇವತ್ತು ನೀನ್ ಅಲ್ಲಿ ಪ್ಲೇನೇ ಮಾಡಿಲ್ಲ, ಡೌ ಮಾಡ್ಬೇಡ. ಪ್ಲೇ ಮಾಡಿದೀನಿ ಕಣ, ಪ್ಲೇ ಮಾಡಿದೀನಿ ನೋಡಪ್ಪ. ಗೈಸ್ ಇವಾಗ ನಾವು ಒಂದು ಪ್ಲೇಸಿಗೆ ಬಂದಿದ್ದೀವಿ ಗೈಸ್. ಒಂದು ಶೂಟ್ ಇತ್ತು, ಶೂಟ್ ಮುಗಿಸ್ಕೊಂಡು ದೆವ್ವ ಇರೋ ಪ್ಲೇಸ್ಗೆ ಏನಿಲ್ಲ, ಒಂದು ಶೂಟಿಗೆ ಬಂದಿದ್ದೀವಿ. ಅದೆಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನೋಡಿ ಗೈಸ್ ಯಾವ ಥರ ಐತೆ. ಇವಾಗ ಜಸ್ಟ್ ಇಲ್ಲಿ ನವಿಲ್ಲೆಲ್ಲ ಓಡಾಡ್ತಾ ಇತ್ತು, ನಾವು ಬಂದ್ವಿ ಅಂತ ಓಡೋಯ್ತದು. ಇಲ್ಲೆಲ್ಲಾರು ಗರಿ ಬಿಟ್ಟಿದ್ರೆ ತೋರಿಸ್ತೀನಿ ರೀ ನಿಮ್ಗೆ. ಎಲ್ಲೋ ಜಂಪ್ ನೋಡಿ ಅಲ್ಲಿ ಗೈಸ್, ಅಲ್ಲಿ ನವಿಲು. ಈಗ ಸ್ವಲ್ಪ ಶೂಟ್ ಮಾಡೋದೈತೆ, ಎಲ್ಲ ಶೂಟ್ ಮಾಡಿಕೊಂಡು ಟಕ ಅಂತ ಹೊರಡಿ ಇಲ್ಲಿಂದ ಇನ್ನೂ ಒಂದು ಪ್ಲಾನ್ ಐತೆ ಗೈಸ್, ಅಲ್ಲಿ ನೋಡುವ ಇದೆಲ್ಲ ಯಾವ್ಯಾವ ಥರ ಆಗುತ್ತೆ ಅಂತ ಅಂದ್ಬಿಟ್ಟು. ಸ್ಟೇ ಟ್ಯೂನ್, ಸಿಗುವ. ಮತ್ತೆ ಇವತ್ತು ವ್ಯಾಲೆಂಟೈನ್ಸ್ ಡೇ ಗೈಸ್. ನಮ್ಮ ಮುತ್ತಣ್ಣ ಪ್ರಪೋಸ್ ಮಾಡಕ್ಕೆ ಇಲ್ಲ ಕೆಲ್ಸಕ್ಕೆ ಹೋಗಿದೆ ಗೈಸ್. ಕೆಲ್ಸದಿಂದ ಇವಾಗ ಬಟ್ಟೆ ಚೇಂಜ್ ಮಾಡಿಕೊಂಡು ಶೂಟ್ಗಂತ ಬಂದಿದ್ದೀವಿ ನಾವು. ಇನ್ನು ಇವನು ಹೋಗಿದ್ನಂತೆ. ಇಲ್ಲಿ ನೋಡಪ್ಪ ಹೆಂಗಿತ್ತು ಇವತ್ತು ವ್ಯಾಲೆಂಟೈನ್ಸ್ ಡೇ ನಿಂದು? ಅಯ್ಯೋ, ನಮ್ಗೆ ಯಾರು ಗರ್ಲ್ ಫ್ರೆಂಡ್ ಇದ್ದಾರೆ? ಹಿಂಗೆ ಅನ್ಕೊಂಡು ಅನ್ಕಡೆ 3 ಜನ ವೆಯ್ಟ್ ಏನ್ ಮಾಡ್ತಾ ಇರ್ತಾರೆ. A few moments later. ಗೈಸ್ ಇವಾಗ ಎಲ್ಲ ಶೂಟ್ ಮಾಡಿಕೊಂಡು ಮತ್ತೆ ಗೈಸ್ ನಾವು ಬಂದಿರೋ ಲೊಕೇಶನ್ ನಿಮಗೆ ನಾನು ತೋರಿಸ್ಬೇಕಂತ ಅನ್ಕೊತಾ ಇದ್ದೀನಿ. ಯಾಕಂತ ಅಂದರೆ ಗೈಸ್ ಲೊಕೇಶನ್ ಮಾತ್ರ ತುಂಬ ಚೆನ್ನಾಗೈತೆ ಗೈಸ್. ಎಷ್ಟು ಆಳ ಐತೆ ಅಂತ ಮಾತ್ರ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಅಲ್ಲಿ ನೋಡ್ರಿ, ಅದು ಪಕ್ಷಿ ಅವಾಗಲೇ ನೋಡಬೇಕಿತ್ತು. ನಾವು ಕುತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ವಾ, ಸ್ಕ್ರಿಪ್ಟ್ನ ಕುತ್ಕೊಂಡು ನಾವು ಡಿಸ್ಕಸ್ ಮಾಡೋ ಟೈಮಲ್ಲಿ 3 ಪಕ್ಷಿ ಗೈಸ್, 3 ಪಕ್ಷಿನೂ ಕಾಂಪಿಟೇಷನ್ ಮಾಡ್ಕೊಡೈತೆ, ಒಂದೇ ಸಲ ಆಟ ಆಡ್ತೈತೆ. ಹೆಂಗಿತ್ತಪ್ಪ ಇವತ್ತು? ಹೌ ವಾಸ್ ದ ಡೇ ಆ್ಯಂಡ್ ಹೌ ವಾಸ್ ದ ಕಂಟೆಂಟ್? ಸೂಪರ್ಬ್ ಆಗಿತ್ತು, ಮಸ್ತಾಗಿತ್ತು. ಡೈಲಿ ಹೊಸ ಎಕ್ಸ್ಪೀರಿಯನ್ಸ್ನ ಕಲ್ತಂಗಾದ್ರೂ ಆಗುತ್ತೆ ಅಂತ ಅನ್ನಿಸ್ತು. ಏಂತಕ್ಕೆ ಅನ್ನಿಸ್ತು ಏತಕ್ಕನ್ನಿಸ್ತು ಅಂತ ಮೆತ್ತಗತ್ತವನೆ ಮಾತಾಡ್ಕೊಂಡು ಇಲ್ಲಿ ಹೋದ್ರೆ ಮುಂದೆ ನವಿಲ್ ಕಾಣಿಸುತ್ತೆ ಗೈಸ್. ಒನ್ ಮೋರ್ ಥಿಂಗ್ ಏನಂತ ಅಂದರೆ, ಇವನು ಪೇಜ್ನ ನೋಡಿಕೊಂಡು, ಈಗ ನಾವೆಲ್ಲ ರೀಲ್ಸ್ ಎಲ್ಲ ಶೂಟ್ ಮಾಡ್ತೀವಲ್ಲ, ನನ್ನ ಹತ್ರನೂ ಹೇಳ್ಕೊತಾ ಇದ್ದಾನೆ ಗೈಸ್, ನಾನು ಒಂದು ಪೇಜ್ ಓಪನ್ ಮಾಡಬೇಕು ಅಂತ. ನಾನು ಹೇಳ್ತಾ ಇದ್ದೀನಿ, ಮಾಡು ಮಗ, ನಿನ್ಗೇನಾದರೂ ಏನೋ ವಿಡಿಯೋ ಮಾಡ್ಬೇಕಂದ್ರೆ ನಾನೇ ಬರ್ತೀನಿ, ವಿಡಿಯೋ ಮಾಡಿಕೊಡ್ತೀನಿ, ಮತ್ತು ಕ್ಯಾಮ್ರಾ ಇಲ್ಲ ಅಂತ ರೀಸನ್ ಕೊಟ್ಟ. ಸರಿ ಆಯಿತು, ನನ್ನ ಫೋನೇ ಕೊಡ್ತೀನಿ, ತಗೊಂಡೋಗಿ ಮಾಡ್ಕೊಳಪ್ಪ ಅಂತ ಅಂದೆ. ಆಮೇಲೆ ಎಡಿಟ್ ಗೊತ್ತಿಲ್ಲ ಅಂತ ಅಂದ. ಒಂದಲ್ಲ ಒಂದು ರೀಸನ್ ಕೊಡ್ತಾನೆ ಅವನೇ. ನೋಡು ಮಗ, ಹೇಳ್ತೀನಿ ಕೇಳು, ಇಲ್ಲಿ ಊಟನ ಯಾರೇ ಆಗಲಿ ತಗೊಬಂದು ಹಿಂಗೆ ಕೊಡ್ತಾರೆ, ಬಾಯಿಗೆ ಇಡ್ತಾರೆ, ತಿನ್ನೋದು ನುಂಗೋದು ಬಿಡೋದು ನಿಂದು. ನಿಂಗೆ ಏನಾದ್ರು ಸಪೋರ್ಟ್ ಬೇಕಾರೆ ಹೇಳು. ನೋಡು ಏನಂತ ಅಂದರೆ, ಯಾರಾದರೂ ಒಬ್ರು ಏನಾದರೂ ಮಾಡ್ತವ್ರೆ ಅಂತ ಅಂದರೆ ಅವ್ರಿಗೆ ನೀನು ಸಪೋರ್ಟ್ ಮಾಡಬೇಕು. ನೀನೇನಾದ್ರು ಮಾಡ್ತಾ ಇದೆಯಾ ಅಂತ ಅಂದರೆ ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ, ಸರಿನಾ? ನೀನು ಬೇಕು ಇವಾಗಲೇ ಸ್ಟಾರ್ಟ್ ಮಾಡು, ಚೆನ್ನಾಗಿ ನಿನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ನಿನಗೂ ಮಾಡ್ಬೇಕಂತ ಆಸೆ ಇದ್ದರೆ ಮಾಡು, ಅಲ್ವಾ? ಹಾಯ್. ನಾವು ಈ ಟೈಮಲ್ಲಿದ್ದಾಗ ನಮ್ಮ ಅಮ್ಮನ ಹತ್ರ ಎಷ್ಟು ಜಗಳ ಆಡ್ತಾ ಇದ್ದೋ, ನನಗೂ ಸೈಕಲ್ ಕೊಡ್ತು ಅಂತ. ನೀನು ಆಡ್ತಾ ಇದ್ದ? ನಾನಂತೂ ಗೈಸ್ ನಮ್ಮ ಅಮ್ಮಂಗೆ ಸಕ್ಕ ಜಗಳ ಮಾಡ್ತಾ ಇದ್ದೆ, ಸೈಕಲ್ ಕೊಡಿಸು, ಅದು ಕೊಡಿಸು, ಇದು ಕೊಡಿಸು ಅಂತ. ಅಂದರೆ ನಾನು ಜಾಸ್ತಿ ಸೈಕಲ್ಲು, ಅದನ್ನಕ್ಕೆ ಸೈಕಲ್ ಆಗಿರ್ಬೋದು, ಆಮೇಲೆ ಒಟ್ಟಿನಲ್ಲಿ ಆ ಥರ ಥಿಂಗ್ಸೇ ನಾನು ಜಾಸ್ತಿ ಇಷ್ಟಪಡ್ತಾ ಇದ್ದಿದ್ದು. ರಿಮೋಟ್ ಕಾರು ನಾನು ಜಾಸ್ತಿ ಹಠ ಮಾಡಿದ್ದು ಅಂದರೆ ಸೈಕಲ್ಗೇನೆ. ನವಿಲಿಲ್ವಾ? ಹಾಂ ಅಣ್ಣ, ನವಿಲ್ ಕಿದರ್? ನವಿಲ್ ಅಣ್ಣ ಕರ್ಕ ಬೈಲಿ, ವಿಡಿಯೋ ಮಾಡಬೇಕು ಗೈಸ್. ಒಂದ್ಸಲಿ ಕಂಪ್ಲೀಟ್ ವ್ಯೂ ನೋಡ್ಕೊಬಿಡಿ. ಗೈಸ್ ಆ ಕಡೆ ಜಾಗ ಇನ್ನೂ ಐತೆ, ಬಟ್ ನಾವು ಹೋಗ್ತಾ ಇಲ್ಲ, ಯಾಕಂದರೆ ಆಲ್ಮೋಸ್ಟು ಟೈಮ್ ಜಾಸ್ತಿ ಆಗ್ಬಿಟ್ಟಿದೆ ಗೈಸ್. ಅದಕ್ಕೋಸ್ಕರ ಇವಾಗ ನಾನು ಮತ್ತು ಚೇತು ಮಧ್ಯಾಹ್ನದಿಂದ ಏನೂ ತಿಂದಿಲ್ಲ ಗೈಸ್. ಕಿರಣನೂ ಪಾಪ ತಿಂದಿಲ್ಲ, ಅವನು ಹಂಗೆ ಹೊರಟ್ಬಿಟ್ಟ. ಅವ್ರ ಫ್ರೆಂಡ್ಸ್ ಬಂದು ಫುಲ್ ಕ್ವಾಟ್ಲೆ ಕೊಟ್ಟು ಕರ್ಕೊಂಡು ಹೋಗ್ಬಿಟ್ರು ಅವನ್ನ. ಅವನು ಯಾವುದೋ ಪಾರ್ಕಿಗೆ ಕರ್ಕೊಂಡೋದ್ರು, ಏಂತಕ್ಕೆ ಹೋದ್ರು ಗೊತ್ತಿಲ್ಲ, ಸಕ್ಕ ಸೀಕ್ರೆಟಾಗಿ ಕರ್ಕೊಂಡೋದ್ರು ಅವ್ರ ಫ್ರೆಂಡ್ಸು. ಅವನಿಗೆ ಗೊತ್ತಿಲ್ಲ ಕಿರಣನ್ಗೆ ಯಾಕೆ ಹೋಯ್ತಾ ಇದ್ದೀನಿ ಅಂತ. ನೀನು ಬಾರಪ್ಪ ಅಂತವ್ರು ಅವನಿಗೆ.
ಆಮೇಲೆ ಅವನ್ನ ಕಳಿಸ್ಕೊಟ್ಟು ಆಮೇಲೆ ನಾವು ಏನೇನಿತ್ತು ಎಲ್ಲ ಶೂಟ್ ಮಾಡಿಕೊಂಡು ವಾಪಸ್ ಹೊರಟಿದ್ದೀವಿ ಗೈಸ್ ಈ ಜಾಗ ಮಾತ್ರ ತುಂಬ ಚೆನ್ನಾಗೈತೆ. ಇಲ್ಲಿ ನನಗೇನೋ ಒಂದು ಇಷ್ಟ ಆಗಲಿಲ್ಲ ಗೈಸ್, ಏನಂತ ಅಂದರೆ ವೆದರ್ ಬ್ಯೂಟಿಫುಲ್, ಮತ್ತು ಆ ಕಡೆ ಈ ಕಡೆ ಎಲ್ಲ ವಾತಾವರಣ ತುಂಬ ಚೆನ್ನಾಗೈತೆ. ಗಿಡ ಮರ ಮಧ್ಯದಲ್ಲಿ ನೀರು, ಮತ್ತು ಅದರೊಳಗಡೆ ಪಕ್ಷಿಗಳು ಎಲ್ಲ ತುಂಬ ಚೆನ್ನಾಗೈತೆ. ಆದರೆ ಒನ್ ಮೋರ್ ಥಿಂಗ್ ಏನಂತ ಅಂದರೆ ಇಲ್ಲಿ ಗಲೀಜು ನೀರನ್ನ ಬಿಡ್ತಾವ್ರು ಗೈಸ್, ಅದೊಂದು ನನಗೆ ಇಷ್ಟ ಆಗಲಿಲ್ಲ. ಸೊ ಚೆನ್ನಾಗಿರೋ ಜಾಗನ ಆಲ್ಮೋಸ್ಟ್ ಚೆನ್ನಾಗಿರೋಕ್ಕೆ ಬಿಟ್ಬಿಡಿ, ಯಾಕೆ ಹಾಳು ಮಾಡ್ತೀರಾ ನೀವೆಲ್ಲ ಈ ಥರ? ಯಾರು ಮಾಡ್ತಾರೋ ಅವ್ರಿಗೆ. ಫುಲ್ಲು ಗಾರ್ಡನ್ ಏನು ಚೆನ್ನಾಗೈತಲ್ಲ ಬಾ. ನೀವಂತೂ ಆಲ್ಮೋಸ್ಟ್ ಆಲು ಯಾರು ನೋಡ್ತಾ ಇದ್ದೀರೋ ನಿಜವಾಗ್ಲೂ ನೀವು ಈ ಪ್ಲೇಸೇ ನೋಡಿರಲ್ಲ ಬಿಡ್ರಿ. ಆಲ್ಮೋಸ್ಟು 99% ಜನಕ್ಕೆ ಈ ಜಾಗ ಬಗ್ಗೆ ಗೊತ್ತಿರಲ್ಲ. ನಾನು ತೋರ್ಸಕ್ಕೆ ಹೋಗಲ್ಲ, ಯಾಕಂದ್ರೆ ಏನೇನೋ ಬೈದ್ಬಿಟ್ಟಿದ್ದೀನಿ, ಕೊಚ್ಚಿ ನೀರು ಬಿಡ್ತಾರೆ ಅಂತ. ಯಾಕೆ ಬೇಕು? ನಿನ್ನೆ ಹಿಡ್ಕೋಬೇಕು ಯಾವ ಸರಿ ಗೈಸ್, ಊಟ ನಾವು ಎಗ್ ರೈಸ್ ಮತ್ತೆ ಕಬಾಬ್ ತಗೊಂಡಿದ್ದೀವಿ. ಆರಾಮಾಗಿ ಹೋಟ್ಲಿಗೆ ಹೋಗೋದಿತ್ತು, ಯಾಕಂತ ಅಂದ್ರೆ ಇಲ್ಲಿ ಚೆನ್ನಾಗಿ ಮಾಡ್ತಾರೆ ಗೈಸ್, ಅದಕ್ಕೆ ಟ್ರೈ ಮಾಡವ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ನಾನು ನಗ್ತವ್ರೆ ಗೈಸ್. ನಮ್ಮ ಅಮ್ಮ ಊರಿಗೆ ಹೋಗಿರೋದಕ್ಕೆ ನಿನ್ನೆಯಿಂದ ನನ್ನ ಹೋಟ್ಲು ಫುಡ್ಡೇ ಆಗೋಗ್ಬಿಟ್ಟೈತಪ್ಪ. ಫಸ್ಟ್ ಹೋಗಿ ನಾಳೆ ಕರ್ಕೊಂಡ್ಬಿಡ್ತೀನಿ ಗೈಸ್. ನಿನ್ನೆ ದಿವಸ ಇದೇ ಜಾಕೆಟ್ ಬಗ್ಗೆ ನಾವು ಮಾತಾಡ್ತಾ ಇದ್ದೋ. ನೆನ್ನೆ ಶೂಟ್ ಎಲ್ಲ ಮುಗಿಸ್ಕೊಬಂದು ಡೈರೆಕ್ಟ್ ಕೆಲ್ಸಕ್ಕೆ ಹೋಗ್ಬಿಟ್ಟೆ ಗೈಸ್. ಅಲ್ಲಿಂದ ಬರೋಷ್ಟೊತ್ತಿಗೆ ಸುಮಾರು 1 ಗಂಟೆ ಆಗೋಗ್ಬಿಟ್ಟಿತ್ತು. ವಿಡಿಯೋನ ಕಂಟಿನ್ಯೂ ಮಾಡಿರಲಿಲ್ಲ. ಸರಿ ಆಯಿತು ಅಂತ ಅಂದ್ಬಿಟ್ಟು ಸುಮ್ಮನಾದೆ. ನಿನ್ನೆ ಒಂದು ಕಾನ್ವರ್ಸೇಷನ್ ಹೇಳಿದ್ದು ಗೈಸ್, ಏನಂತ ಅಂದರೆ ಈ ಜಾಕೆಟ್ ತೊಗೊಂಡು ಎತ್ತಿಕ್ಬಿಟ್ಟಿದೆ, ನಾನು ಹಾಕ್ಕೊಂಡಿರಲಿಲ್ಲ. ಸೊ ನಿನ್ನೆ ಹಾಕೊಂಡಾಗ ನನಗೇನೋ ನೆನಪಾಯಿತು. ಹಿಂಗೆ ನಾವು ಫ್ರೆಂಡ್ಸ್ ಮಾತಾಡಿಕೊಂಡು ಮತ್ತು ನನಗೇನಂತ ಅನ್ನಿಸ್ತು ಅಂತ ಅಂದರೆ ಏನಾದ್ರು ನೋಡಿದ್ರೆ ಗೈಸ್ ಅದನ್ನು ನಾವು ಟಕ್ಕನಾಗಿ ತಗೊಳ್ಳೋ ಥರ ಆಗಬೇಕು, ಅವಾಗ ಚೆನ್ನಾಗಿರುತ್ತೆ. ಈ ಯೋಚನೆ ಮಾಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ತಗೊಂಡ್ರು ಎತ್ತಿಟ್ಕೊಂಡು ಅಯ್ಯೋ ಅಲ್ಲ ಯಾಕೆ ಗೈಸ್. ನಿನ್ನೆ ಹೋಗಿದ್ವಲ್ಲ, ವ್ಯೂ ಮಾತ್ರ ಎಲ್ಲ ಚೆನ್ನಾಗಿತ್ತು ಗೈಸ್. ವಿಡಿಯೋ ಹೆಂಗೆ ಬಂದೈತೆ ಅಂತ ಹೋಗಿ ಇನ್ಸ್ಟಾಗ್ರಾಮಲ್ಲಿ ನೋಡಿ ಸ್ಪಾಟಲ್ಲೇ ಅಪ್ಲೋಡ್ ಮಾಡಿಬಿಟ್ಟೆ, ನಾನು ಎಡಿಟ್ ಮಾಡಿ. ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅಟ್ಯಾಕ್ ಆಗಿತ್ತಲ್ಲ ಅದ್ರದ್ದು ಬಗ್ಗೆನೂ ನಿನ್ನೆ ನಾನು ಯೋಚನೆ ಮಾಡ್ತಾ ಇದ್ದೆ. ಎಷ್ಟೋ ಡೇ ಅಂತ ಅಂದ್ರೆ ಹೆಂಗೆ ಗೊತ್ತಾ, ಎಷ್ಟೊಂದು ಜನಕ್ಕೆ ಸ್ಯಾಡ್ ಆಗಿರುತ್ತೆ, ಎಷ್ಟೊಂದು ಜನಕ್ಕೆ ಹ್ಯಾಪಿ ಆಗಿರುತ್ತೆ, ಎಲ್ಲರಿಗೂ ಒಂದೇ ತರ ಇರಲ್ಲ. ಸರಿ ಗೈಸ್, ಓಕೆ, ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ನಾಳೆ ವಿಡಿಯೋದಲ್ಲಿ ಏನಂತ ಅಂದ್ಬಿಟ್ಟು ಇವಾಗ್ಲೇ ಹೇಳ್ತೀನಿ ಕೇಳಿ. ನಾವು ಅಮ್ಮ ನಾಳೆ ಬರ್ತಾರೆ, ಅಂದ್ರೆ ಇವತ್ ಬರ್ತಾರೆ ಅಂತ ಅನ್ಸುತ್ತೆ. ನೆನೆನೆ ಹೇಳಿದ್ರು ಇವತ್ ಬರ್ತೀನಿ ಅಂತ ಅನ್ಬಿಟ್ಟು. ನೋಡುವಾಗ ನಾನೇ ಅಡಿಗೆ ಮಾಡ್ತೀನಿ, ನೋಡಿ ನಾಳೆ ಬ್ಲಾಗ್. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಗೈಸ್. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನಾಳೆ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.